ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ತುಳಸಿ ಗಿಡಕ್ಕೆ ರಂಗೋಲಿನ ಯಾವ ರೀತಿ ಬಿಡೋದು ಅಂದರೆ ರಂಗೋಲಿಲಿ ಅಲಂಕಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ರಂಗೋಲಿ ಇಟ್ಟು ತೊಗೊಳ್ಳಲ್ಲ, ವೈಟ್ ಕಲರ್ ಪೇಂಟಲ್ಲಿ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತು, ಮನೇಲಿ ತುಳಸಿ ಇದ್ದರೆ ಯಾವ ಥರ ಪಾಸಿಟಿವ್ ವೈಬ್ ಬರುತ್ತೆ, ತುಳಸಿ ಇದ್ದರೆ ನಮ್ಮ ಮನೇನ ಕಾಯುತ್ತೆ, ಯಾವ ನೆಗೆಟಿವಿಟಿನ ನಮ್ಮ ಮನೆ ಒಳಗಡೆ ಬಿಡೋಕ್ಕೆ ಬರೋದಿಲ್ಲ ಅಂತ. ನನಗಂತೂ ತುಳಸಿ ಗಿಡ ಅಂದರೆ ತುಂಬಾ ಇಷ್ಟ. ನಾನು ಆದಷ್ಟು ಪಾಟ್ಗಳಲ್ಲೆಲ್ಲ ತುಳಸಿ ಗಿಡನೇ ಬೆಳೆಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ ನನಗೆ. ಈ ತುಳಸಿ ಪಾಟ್ಗೆ ನಾನು ಇವತ್ತು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಅಲಂಕಾರ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ತುಳಸಿ ಗಿಡನಲ್ಲಿ ನೀಟಾಗಿ ವಾಶ್ ಮಾಡಿ ಒಣಗಿಸ್ಬೇಕು. ಆಮೇಲೆ ದೊಡ್ಡದಾಗಿ ಒಂದು ಲೈನ್ನ ಎಳ್ಕೊತಾ ಇದ್ದೀನಿ. ವೈಟ್ ಕಲರ್ ಪೇಂಟ್ ಮಾತ್ರ ಯೂಸ್ ಮಾಡಿರೋದು, ಬೇರೆ ಏನು ಯೂಸ್ ಮಾಡಿಲ್ಲ ನಾನಿಲ್ಲಿ. ಯಾಕಂದರೆ ಬ್ಯಾಕ್ಗ್ರೌಂಡು ಬ್ರೌನ್ ಇರೋದ್ರಿಂದ ವೈಟ್ ಕಲರ್ ಪೇಂಟಲ್ಲಿ ಆದಷ್ಟು ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಳಸಿ ಗಿಡ ಅಂದ್ರೇ ನಮಗೆ ಪೂರ್ವಜರಿಂದನೂ ಬಂದಿರೋವಂಥ ಒಂದು ದೈವಿಕ ಮನೋಭಾವದ ಒಂದು ಗಿಡ, ದೈವಿಕತ್ವನ ಹೊಂದಿರುವಂಥ ಗಿಡ ಅಂತಲೇ ಹೇಳ್ಬೋದು. ತುಳಸಿ ಮಾತೆಗೆ ಪೂಜೆ ಮಾಡಿಬಿಟ್ಟೆ ಬೆಳಗಿನ ಜಾವ ಎಲ್ಲರೂ ತಮ್ಮ ದಿನನ ಕೆಲಸ ಮಾಡ್ತಿದ್ರಂತೆ ಆಗಿನ ಕಾಲದಲ್ಲಿ. ಹಾಗಾಗಿ ತುಳಸಿ ಗಿಡಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ. ಅದು ಅಲ್ಲದೆ ಕೃಷ್ಣ ತುಳಸಿ ಗಿಡಕ್ಕೆ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ. ತುಳಸಿ ಗಿಡದಲ್ಲಿ ಹಲವಾರು ವಿಧಗಳನ್ನ ನಾವು ನೋಡ್ಬೋದು. ಕರಿ ತುಳಸಿ ಮತ್ತು ಬಿಳಿ ತುಳಸಿ ಅಂತ ಕರಿತೀವಿ, ಮತ್ತು ಕೃಷ್ಣ ತುಳಸಿ ಅಂತಲೂ ಕರಿತೀವಿ. ನಾನಿಲ್ಲಿ ಎರಡನ್ನೂ ಸೇರಿಸ್ಬಿಟ್ಟು ಒಂದೇ ಪಾಟ್ಗೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಬಿಳಿ ತುಳಸಿ ಮಾತ್ರ ಚೆನ್ನಾಗಿ ಬಂದೈತೆ. ಯಾಕೋ ಕೃಷ್ಣ ತುಳಸಿ ಅಷ್ಟು ನೀಟಾಗಿ ಬರಲಿಲ್ಲ. ಆಮೇಲೆ ನನ್ನ ಫಾಲೋಯರ್ ಒಬ್ಬರು ಸಜೆಷನ್ ಕೊಟ್ಟರು, ಅರಿಶಿನ ಪುಡಿನ ಅಂದರೆ ಟರ್ಮರಿಕ್ ಪೌಡ್ರನ್ನ ನೀರಲ್ಲಿ ಹಾಕಿ ಕಲಸಿ ತುಳಸಿ ಬುಡಕ್ಕೆ 15 ದಿನಕ್ಕೆ ಒಂದು ಸಲ ಹಾಕೋದ್ರಿಂದ ಯಾವುದೇ ಇನ್ಫೆಕ್ಟ್ ಆಗದೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಅದು ಹಾಕಿದ್ಮೇಲೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ ನಮ್ಮ ಮನೇಲಿ. ಇನ್ನೂ ದೊಡ್ಡದಾಗಿತ್ತು, ನಾನು ಕಟ್ ಮಾಡಿ ರಾಯರ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಇಕ್ತಾ ಇರ್ತೀನಿ. ಹಾಗಾಗಿ ಈ ಥರ ಇದೆ, ಅಗ್ಲಕ್ಕೆ ಬೆಳೀತಾ ಇದೆ.